ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗೊಂದು 15 ದಿವಸದಿಂದ ಎಲ್ಲ ಕಡೆ ಗೃಹಲಕ್ಷ್ಮಿದೆ ಸುದ್ದಿ. ದಿನ ಒಂದೊಂದು ಮಾಹಿತಿ ಸಿಗ್ತಾ ಇದೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನಿಮ್ಗಳಿಗೂ ಕೂಡ ಕನ್ಫ್ಯೂಷನ್ ಆಗಿರುತ್ತೆ ಅಂತ ನಮಗೂ ಗೊತ್ತು. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸಬೇಕಾ, ಬಯೋಮೆಟ್ರಿಕ್ ಕೊಡಬೇಕಾ, ಏನು ಯಾರ್ಯಾರು ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳನ್ನ ಕೊಡಬೇಕು, ಹಾಗೆ ಈಗ ಹೊಸದಾಗಿ ಒಂದು 2-3 ಆಪ್ಷನ್ನ ಕೂಡ ಮತ್ತೆ ಆ್ಯಡ್ ಆನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲ ದಯವಿಟ್ಟು ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ವೀಡಿಯೋಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋಸ್ನ ನೋಡ್ತಿದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ, ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸಬೇಕಾ? ನೀವು ಆಲ್ರೆಡಿ 3 ಇಯರ್ಸ್ ಮುಂಚೆ ಅರ್ಜಿನ ಸಲ್ಲಿಸಿ ಈಗ ಹಣ ತಗೊಳ್ತಿರ್ತೀರ, ನೀವುಗಳು ಕೂಡ ಅರ್ಜಿ ಸಲ್ಲಿಸಬೇಕಾ? ಅಥವಾ ನೆಕ್ಸ್ಟ್ ಈಗ ಹೊಸದಾಗಿ ಅಂದರೆ ಈ ಹಿಂದೆ ಯಾವುದೇ ರೀತಿ ಅರ್ಜಿ ಸಲ್ಲಿಸಿರಲ್ಲ, ಇಷ್ಟು ದಿನ ಯಾವುದೇ ರೀತಿ ನೀವು ದುಡ್ಡನ್ನ ತೊಗೊಂಡಿರಲ್ಲ ಗೃಹಲಕ್ಷ್ಮಿ ಯೋಜನೆಗೆ, ಅಂಥವ್ರು ಕೂಡ ಅರ್ಜಿ ಸಲ್ಲಿಸ್ಬೋದಾ ಅಂತ ಕೇಳೋದಾದರೆ, ನೀವು ಮುಂಚೆನೂ ಕೂಡ ಈ ಹಣ ಅಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು ಅಥವಾ ನೀವು ಹೊಸದಾಗಿ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಯಾರು ಬೇಕಾದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ನೀವು ಮತ್ತೆ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ನೆಕ್ಸ್ಟ್ ನಿಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆದಾಗ ನಿಮ್ಗೆ ಹಣ ಬರುವಂಥದ್ದು ಕಂಪಲ್ಸರಿಯಾಗಿ. ಯಾಕಂದರೆ ಅನರ್ಹರನ್ನ ಈ ಒಂದು ಯೋಜನೆಯಿಂದ ದೂರ ಇಡಬೇಕು ಅಂತಲೇ ಈ ಪರಿಷ್ಕರಣೆ ಮಾಡ್ತಿರೋದು. ಸೊ ಹಾಗಾಗಿ ಮುಂಚೆ ನೀವು ಅರ್ಜಿ ಸಲ್ಲಿಸಿದ್ರು ಕೂಡ ಈಗ ಕಂಪಲ್ಸರಿಯಾಗಿ ಮರು ಅರ್ಜಿನ ಸಲ್ಲಿಸಲೇಬೇಕು. ಈ ಒಂದು ಲಾಸ್ಟ್ ಟೈಮ್ ಸಲ್ಲಿಸಿದ್ವಿ ಈಗ ಅವಶ್ಯಕತೆ ಇಲ್ಲ ಅಂದರೆ ನಿಮಗೆ ಹಣ ಕೂಡ ಬರೋದಿಲ್ಲ. ಕಂಪಲ್ಸರಿಯಾಗಿ ನೀವು ಲಾಸ್ಟ್ ಟೈಮ್ ಎಲ್ಲೋಗಿ ಅರ್ಜಿ ಸಲ್ಲಿಸಿದ್ರಿ, ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು. ಈಗ ಹೊಸದಾಗಿ ಆ್ಯಡ್ ಆನ್ ಮಾಡಿರೋದೇನಪ್ಪ ಅಂತಂದರೆ ಈಗ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕೂಡ ಸಹಾಯಕ್ಕೆ ತೊಗೊಂಡಿದ್ದಾರೆ. ಯಾಕಂದರೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗಾಗಿರ್ಬೋದು ಅಥವಾ ಯಾರಿಗೆಲ್ಲ ಗ್ರಾಮ 1 ಸೆಂಟರ್ಸ್ಗೆ ಬಂದು ಅಪ್ಲೈ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಹಾಯಕ್ಕಾಗಿ ನಿಯೋಜನೆ ಮಾಡಿದ್ದಾರೆ. ಅವ್ರಗಳ ಮೊಬೈಲಲ್ಲೂ ಕೂಡ ಈ ಒಂದು ಪರಿಷ್ಕರಣೆಗೆ ಅಂತಲೇ ಒಂದು ಆ್ಯಪ್ನ ಸಿದ್ಧಪಡಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಅವರು ಅಂಗನವಾಡಿ ಕಾರ್ಯಕರ್ತರು ಯಾರಿಗಾಗಲ್ಲ, ಯಾರಿಗೆ ಗೊತ್ತಾಗಲ್ಲ ಅಂಥವ್ರ ಮನೆಗೆ ಹೋಗಿ ಅವ್ರದ್ದು ಏನು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆ ಆ್ಯಪ್ನಲ್ಲಿ ಎಂಟರ್ ಮಾಡಿ ಏನೆಲ್ಲ ದಾಖಲೆಗಳನ್ನ ಕೊಡ್ತಾರೆ ಅದನ್ನೆಲ್ಲ ವೆರಿಫೈ ಮಾಡಿ ಅಪ್ಲೈ ಮಾಡಿಸ್ಕೊಳ್ತಾರೆ. ಸೊ ಯಾರಿಗೆಲ್ಲ ಆಗುತ್ತೆ, ನೀವು ನಾರ್ಮಲ್ ಫಸ್ಟ್ ಟೈಮ್ ಎಲ್ಲೇ ಹೋಗಿ ಅಪ್ಲೈ ಮಾಡಿದ್ರಿ ಅದೇ ಥರ ಹೋಗಿ ಮಾಡಬೇಕಾಗತ್ತೆ. ಈ ಸತಿ ಕೆಲವು ಚೇಂಜಸ್ನ ತಂದಿದ್ದಾರೆ, ಹೊಸ ಕ್ವಶನ್ಸ್ನ ಆ್ಯಡ್ ಮಾಡಿದ್ದಾರೆ, ಒಂದು 12 ಕ್ವಶನ್ಸ್ನ ಆ್ಯಡ್ ಮಾಡಿದ್ದಾರೆ. ಹಾಗೆ ಈ ಒಂದು ಸತಿ ನೀವು ಅಪ್ಲೈ ಮಾಡೋಕ್ಕೆ ಹೋದಾಗ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಸ್ಕೊಳ್ತಾರೆ. ಯಾಕಂದರೆ ಇವಾಗ ನಾನು ಏನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಇದರಲ್ಲಿ ನಾನು ಹೇಳಿರೋದೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತ. ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರು ನೀವೇನಾದ್ರು ಸುಳ್ಳು ಮಾಹಿತಿ ಕೊಟ್ಟಿದ್ದೀರಾ ಅಂತಂದರೆ ನಿಮಗೆ ಕಾನೂನು ಕ್ರಮ ಕೂಡ ಕೈಗೊಳ್ತಾರೆ. ಸೊ ಹಾಗಾಗಿ ನೀವೇನಾದರೂ ನೀವಾಗಿರ್ಬೋದು, ಅಂದರೆ ಮಹಿಳೆ ಯಾರು ಅರ್ಜಿ ಸಲ್ಲಿಸ್ತಾರೆ ನೀವಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್, GST ಪೇಯರ್ಸ್ ಇದ್ದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೆಕ್ಸ್ಟು ಲಕ್ಷಾಂತರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ, BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಕೆಲವ್ರದ್ದು APLಗೆ ವರ್ಗಾವಣೆ ಕೂಡ ಮಾಡಿದ್ದಾರೆ. ಸೊ ಅಂಥವ್ರು ಕೂಡ ನೀವು ಅಪ್ಲೈ ಮಾಡೋಂಗಿಲ್ಲ. ಅಂದರೆ APL BPL ಕಾರ್ಡ್ ಇರೋರು ಕೂಡ ಅಪ್ಲೈ ಮಾಡ್ಬೋದು, ಬಟ್ ನಿಮ್ಮದು BPL ಇದ್ದಿದ್ದನ್ನ APLಗೆ ವರ್ಗಾವಣೆ ಮಾಡಿರ್ತಾರಲ್ಲ, ಸೊ ಅಂಥವ್ರು ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗೆ ಮೃತಪಟ್ಟಿರೋರ ಹೆಸರು ಕೂಡ ಮತ್ತೆ ನೀವು ಹೋಗಿ ಅಪ್ಲೈ ಮಾಡ್ತೀನಿ ಅಂದರೆ ಆಗಲ್ಲ. ಮೃತಪಟ್ಟಿರೋದು ಈಗ ಮುಂಚೆ ಹೋಗಿ ಅರ್ಜಿ ಸಲ್ಲಿಸಿರ್ತೀರ, ಅವ್ರು ಮೃತಪಟ್ಟಿರ್ತಾರೆ ಅಂತಂದರೆ ಅವರ ಹೆಸರನ್ನ ರೇಷನ್ ಕಾರ್ಡಲ್ಲಿ ಡಿಲೀಟ್ ಮಾಡಿಸಿ ನೆಕ್ಸ್ಟ್ ನಿಮ್ಮ ಮನೆಗೆ ಯಾರು ದೊಡ್ಡವರು ಇರ್ತಾರೆ, ಬೇರೆ ಮಹಿಳೆಯರು ಯಜಮಾನಿ ಅಂತ ರೇಷನ್ ಕಾರ್ಡಲ್ಲಿ ಆ್ಯಡ್ ಮಾಡಿಸಿ ನೀವು ಅವ್ರ ಹೆಸರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಹಾಗೆ ನಾನು ಆಗಲೇ ಇಲ್ಲದಂಗೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಸ್ಕೊಳ್ತಾರೆ. ನೀವು ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿರೋದು ಕೊಟ್ಟಿದ್ದೀರಾ ಅಂತ. ಅದರಲ್ಲಿ ಒಂದು ನಿಮ್ಮ ಮನೇಲಿ ಯಾರು ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಅಂತ ಒಂದು ಡಿಕ್ಲರೇಷನ್ ತೊಗೊಳ್ತಾರೆ. ಹಾಗೆ ನೀವಾಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ GST ಪೇ ಮಾಡ್ತಿರಲ್ಲ ಅದನ್ನು ಕೂಡ ಡಿಕ್ಲರೇಷನ್ ತೊಗೊಳ್ತಾರೆ. ಹಾಗೆ ಇಡೀ ಫಾರ್ಮಲ್ಲಿ ಏನೇನೆಲ್ಲ
ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅದೆಲ್ಲ ಕರೆಕ್ಟಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಡಿಕ್ಲರೇಷನ್ ಮಾಡ್ಕೊಳ್ತಾರೆ. ಸೊ ನೀವೇನಾರ ತಪ್ಪಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂದರೆ ಕಾನೂನು ಕ್ರಮ ಕೈಗೊಳ್ಳೋದು 100% ಕನ್ಫರ್ಮ್. ಹಾಗಾಗಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ಕರೆಕ್ಟಾಗಿರೋದು ಕೊಡಿ. ಇನ್ನು ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು ಅಂದರೆ ಮೇಯ್ನಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕಾಗತ್ತೆ. ಹಾಗೆ ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೂಡ ತೊಗೊಂಡೋಗಿ, ಯಾಕಂದರೆ OTP ಬಂದೇ ಹೇಳಕ್ಕೆ ಬೇಕಲ್ಲ. ಸೊ ಹಾಗಾಗಿ ಹಾಗೆ ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕಾಗತ್ತೆ. ಜೊತೆಗೆ ವೋಟರ್ ID ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಯಾಕಂದರೆ ಏನು ಅಪ್ಲೈ ಮಾಡ್ತಿರೋ ಫಲಾನುಭವಿಗಳು ನೀವು ಕರ್ನಾಟಕದವರೇನಾ ಬೇರೆ ರಾಜ್ಯದವರೇನಾ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಬೇಕಾಗಿದೆ. ಯಾಕಂದರೆ ಇವಾಗ ಆಧಾರ್ ಕಾರ್ಡ್ಗಳು ಫೇಕಾಗಿ ಕೂಡ ಮಾಡಿಸ್ಕೋಬೋದು, ಬಟ್ ವೋಟರ್ ID ಕಂಪಲ್ಸರಿ ಇದ್ದರೆ ಗೊತ್ತಾಗುತ್ತೆ ನೀವು ಕರ್ನಾಟಕ ರಾಜ್ಯದವ್ರನ್ನ ಬೇರೆಯವರ ಅಂತ. ಹಾಗೆ ನಿಮ್ಮ ವೋಟರ್ ಲಿಸ್ಟಲ್ಲಿ ವೋಟಿಂಗ್ ಲಿಸ್ಟಲ್ಲಿ ನಿಮ್ಮ ಹೆಸರು ಕೂಡ ಇರಬೇಕು, ಅದು ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಹಾಗೆ ಮಾಮೂಲಿ ರೇಷನ್ ಕಾರ್ಡ್ನ ತೊಗೊಂಡೋಗ್ಬೇಕು. ಹಾಗೆ ಬ್ಯಾಂಕ್ ಡೀಟೇಲ್ಸ್ನ ದಾಖಲೆಗಳನ್ನ ತೊಗೊಂಡೋಗ್ಬೇಕು. ನೀವು ಬ್ಯಾಂಕಿಗೆ ಏನಿಷ್ಟು ದಿನ ಹಣ ಬರ್ತಿತ್ತಲ್ಲ ಅಕೌಂಟು, ಆ ಇನ್ಫಾರ್ಮೇಷನ್ನ ಪಾಸ್ಬುಕ್ನೇ ತೊಗೊಂಡೋಗಿ ಅದಕ್ಕೂ ಕೂಡ ಕಂಪಲ್ಸರಿಯಾಗಿ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಬೇಕು. ಅಂಥ ಅಕೌಂಟ್ನೇ ತೊಗೊಂಡೋಗಿ. ನೆಕ್ಸ್ಟ್ ವೋಟರ್ ID ಹೇಳಿದ್ದೀನಿ. ಇನ್ನು ಜಾತಿ ಪ್ರಮಾಣ ಪತ್ರ ಕೂಡ ಕೇಳ್ತಿದ್ದಾರೆ, ಬಟ್ ಅದು ಕಂಪಲ್ಸರಿ ಅಂತ ಮಾಡಿಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ನಿಮ್ಮ ಹತ್ರ ಇತ್ತು ಅಂತಲೇ ತೊಗೊಂಡೋಗಿ, ಇಲ್ಲಾಂದರೆ ಸ್ವಯಂ ಘೋಷಿತ ಜಾತಿ ದಾಖಲೆಗಳನ್ನ ಕೊಡ್ಬೋದಂದರೆ ನೀವು ಬಾಯಲ್ಲೇ ಹೇಳ್ಬೋದು ನಮ್ಮದು ಈ ಜಾತಿ ಇದೆ ಅಂತ. ಅಕಸ್ಮಾತ್ ಇತ್ತು ದಾಖಲೆ ಪ್ರಮಾಣ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತು ಅಂತಲೇ ತೊಗೊಂಡೋಗಿ, ಇಲ್ಲಾಂದರೆ ಬಾಯಲ್ಲೇ ಹೇಳ್ಬೋದು ಅಷ್ಟೇ. ಇನ್ನು ವೋಟರ್ ID, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಅದೆಲ್ಲ ಕಂಪಲ್ಸರಿಯಾಗಿ ತೊಗೊಂಡೋಗ್ಬೇಕಾಗತ್ತೆ. ಹಾಗೆ ಹೊಸದು ಏನಪ್ಪ ಬರ್ತಿದೆ ಅಂತಂದರೆ, ನೀವು ಮರು ಅರ್ಜಿ ಸಲ್ಲಿಕೆ ಟೈಮಲ್ಲಿ SBI ಸೇವಿಂಗ್ಸ್ ಅಕೌಂಟ್ ಡೀಟೇಲ್ಸ್ನೇ ಕೊಡಬೇಕು ಅಂತ ಹೇಳಿದ್ದಾರೆ. ಇವ್ರು ದಿನ ಒಂದೊಂದು ರೂಲ್ಸ್ ಮಾಡ್ತಾರೆ. ಇವಾಗ SBI ಅಕೌಂಟೇ ಕೊಡಬೇಕು ಅಂದರೆ ಈಗ ಎಷ್ಟೊಂದು ಜನಕ್ಕೆ ಬೇರೆ ಅಕೌಂಟ್ ಇರುತ್ತೆ, ಮತ್ತು SBIಯಲ್ಲಿ ಹೋಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕಾಗುತ್ತೆ. ಒಂದೊಂದು ಸತಿ ಒಂದೊಂದು ರೂಲ್ಸ್ ಮಾಡ್ತಾರೆ, ದಿನಕ್ಕೆ ಒಂದೊಂದು ಆಪ್ಷನ್ಸ್ನ ಆ್ಯಡ್ ಮಾಡ್ತಿದ್ದಾರೆ. ಇನ್ನು ನಿಜವಾಗ್ಲೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾಗಲೇ ಕನ್ಫರ್ಮೇಷನ್ ಸಿಗೋದು ಏನೆಲ್ಲ ನಿಜವಾಗ್ಲೂ ಕಡ್ಡಾಯವಾಗಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಕೊಡಬಾರ್ದು ಅಂತ. ಯಾಕಂದರೆ ಪ್ರತಿದಿನ ಚೇಂಜ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಇನ್ನೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಇನ್ನೂ ಅಂದರೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ ಅರ್ಜಿ ಸಲ್ಲಿಕೆಗೆ. ಯಾಕಂದರೆ ಒಂದು ಸತಿ ಅಫಿಷಿಯಲ್ ಆಗಿ ಅನೌನ್ಸ್ ಆದರೆ ಎಲ್ಲ ಕಡೆ ಕೂಡ ಶುರುವಾಗುತ್ತೆ ಅಪ್ಲೈ ಮಾಡೋಕ್ಕೆ. ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾಗ ಕನ್ಫರ್ಮೇಷನ್ ಆಗಿ ಗೊತ್ತಾಗುತ್ತೆ ಏನೇನೆಲ್ಲ ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು, ಏನೆಲ್ಲ ಅವಶ್ಯಕತೆ ಇದೆ, ಯಾರು ಅಪ್ಲೈ ಮಾಡಬೇಕು ಯಾರು ಅಪ್ಲೈ ಮಾಡಬಾರ್ದು ಅಂತ. ಸೊ ಈಗ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ವಿಷಯಗಳು ಹರಿದಾಡ್ತಿರುತ್ತೆ, ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಖಂಡಿತ ನನಗೆ ಅಫಿಷಿಯಲ್ ಆಗಿ ಅನೌನ್ಸ್ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾರ ಡೌಟ್ ಇತ್ತು ಇದ್ರ ಬಗ್ಗೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆನ್ಸರ್ನ ಮಾಡ್ತೀನಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.